ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ಡಿಸೈನ್ನ ಮಾಡೋಕ್ಕೆ 6 ಎಳೆ ದಾರ ಮತ್ತು ಈ ಥರ ರೌಂಡ್ ಬೀಡ್ಸು ಮತ್ತು ಈ ಥರ ಸ್ಮಾಲ್ ಬೀಡ್ಸು ತೊಗೊಂಡಿದ್ದೀನಿ. ಈ ಬೇಸ್ ಲೈನ್ ಹಾಕೋಕ್ಕೆ ಫಸ್ಟು ಕುಚ್ಚು ಕಟ್ಟೋಕ್ಕೆ, ಇಲ್ಲಿಗೆ ಕುಚ್ಚು ಕಟ್ಟೋಕ್ಕೆ ಸ್ಟಾರ್ಟಿಂಗಲ್ಲಿ 4 ಚೈನು ಮತ್ತು 3 ಚೈನ್ 2 ಸರಿ ಹಾಕಿ ಮತ್ತು 4 ಚೈನ್ ಹಾಕಿ 3 ಚೈನ್ 2 ಸರಿ ಹಾಕಿದ್ಮೇಲೆ ಒಂದು ಬೀಡ್ ಹಾಕಿ ಮತ್ತು 3 ಚೈನು 4 ಚೈನ್ ಹಾಕಬೇಕು. ಅದೇ ಥರ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಸೆಕೆಂಡ್ ಲೈನ್ಗೆ ಇಲ್ಲಿ 4 ಚೈನು ಮತ್ತು 3 ಚೈನು, ಈ 3 ಚೈನ್ ಮೇಲೆ ಒಂದು ಸರಿ ದಾರ, ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಈ ದಾರದಿಂದ ಇರೋ ಗ್ಯಾಪ್ ದಾರಕ್ಕೆ, ಅಂದರೆ ಬೀಡಿಂದ ಇರೋ ದಾರಕ್ಕೆ ನಾವು ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು. 12 ಡಬಲ್ ಕ್ರೋಶ ಹಿಡಿಯುತ್ತೆ. ಅದಾದಮೇಲೆ ಮತ್ತೆ 3 ಚೈನು 4 ಚೈನು ಮತ್ತೆ 3 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಬೀಡಿಂದ ಇರೋ ದಾರಕ್ಕೆ ಡಬಲ್ ಕ್ರೋಶನ ಮಾಡ್ಕೊತ ಹೋಗೋದು. ಇದೇ ಥರ ಫುಲ್ಲು ಕಂಪ್ಲೀಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಹಾಕೋದು ತೋರಿಸ್ತೀನಿ. ಒಂದು ಬೀಡ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಇದು ಗ್ಯಾಪ್ ಬಿಡಬೇಕು. 1 2 ಎರಡನೇ ಗ್ಯಾಪ್ಗೆ ಒಂದು ಸರಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಈ ಥರ ದಾರ ತೊಗೋಬೇಕು, ಲಾಕ್ ಮಾಡಬಾರ್ದು. ಮತ್ತು ಎರಡನೇ ಸರಿ ಅದೇ ಥರ ತೊಗೊಳ್ಬೇಕು. ಮೂರನೇ ಸರಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಅದನ್ನ ಈಚೆ ತೊಗೋಬೇಕು. ಮತ್ತು 4ನೇ ಸರಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಆ 4ಕ್ಕೂ ಈ ಥರ ತೆಗೆದು 4ರಲ್ಲೂ 4ರಿಂದನೂ ತೆಗೆದು ಒಂದು ಲಾಕ್ ಮಾಡಬೇಕು. ಲಾಕ್ ಮಾಡಾದ್ಮೇಲೆ ಮತ್ತೆ ಇಲ್ಲಿಗೆ ಒಂದು ಬೀಡ್ ಹಾಕಬೇಕು. ಬೀಡ್ ಹಾಕಿ ಈ ಥರ 1 2 3 4 5 6 ಬರುತ್ತೆ. ಇನ್ನೂ ಒಂದು ಸರಿ ತೋರಿಸ್ತೀನಿ. ಅದನ್ನು ಒಂದು ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಒಂದು 2 ಬೀಡ್, ಎರಡನೇ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಚೈನ್ ಹಾಕಿ ಅದು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಕ್ರೋಶ ಮೇಲೆ ಒಂದು ಸರಿ ಅದನ್ನು ಲಾಕ್ ಮಾಡಬಾರ್ದು. 2 ಸರಿ 3 ಸರಿ 4 ಸರಿ ತಗೊಂಡು ಅಷ್ಟೂ ಸೇರಿ ಈಗ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಬೇಕಾದ್ರೆ ನಿಧಾನಕ್ಕೆ ತೆಗೀರಿ, ಇಲ್ಲಾಂದರೆ ಬಿಚ್ಕೊಂಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಒಂದೇ ಸರಿ ತೆಕ್ಕೊಂಡು ಒಂದು ಲಾಕ್ ಮಾಡಬೇಕು. ಇದೇ ಥರ 1 2 3 4 5 ಇನ್ನೊಂದು ಬರುತ್ತೆ. 6 ಹಾಕ್ಬಿಟ್ಟು ಈ ಥರ ಕಾಣಿಸುತ್ತೆ ಡಿಸೈನು. ಇಲ್ಲಿಗೆ ಕುಚ್ಚು ಬರುತ್ತೆ. ಇದು ಈ ಡಿಸೈನ್ನ ಫೈನಲ್ ಲುಕ್ಕು. ಕುಚ್ಚು ಕಟ್ಟಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ.